ಸರಿ 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 ಹಾಂ, ನಾನು ಯಾವ ರೀತಿ ಹೇಳ್ಕೊಡ್ತೀನಿ ಆ ರೀತಿ ಮಾಡಿಕೊಳ್ರಿ. ಒಂದು ತಿಂಗಳಿನಲ್ಲಿ ದಪ್ಪ ಆಗಿಬಿಡ್ತೀರಾ, ಸೌಂದರ್ಯ ಆಗಿಬಿಡ್ತೀರಾ. ಹಾಂ, ಕಣ್ಣು ಬೆಳಕು ಹೆಚ್ಚಾಗುತ್ತೆ, ಉರಿ ಎಲ್ಲ ಹೋಗುತ್ತೆ. ಹಾಂ, ಔಜ್ ಬಿಲ್ಲಾಹಿ ಮಿನಶ್ ಶೈತಾನಿ ರಜೀಮ್, ಬಿಸ್ಮಿಲ್ಲಾಹಿ ರಹಮಾನಿ ರಹೀಮ್. ವಿಡಿಯೋ ಮಾಡಿ. ಅಣ್ಣ ತಮ್ಮಂದರೆ, ಅಕ್ಕ ತಂಗಿಗಳೇ, ಪ್ರೀತಿಯ ಮಕ್ಕಳೇ, ಹಿರಿಯರೇ, ಈ ವಿಡಿಯೋ ಆ ಜನಗೆ ನಾನು ಕಳಿಸ್ತಾ ಇದ್ದೀನಿ. ಯಾರು ವೀಕ್ನೆಸ್ ಇದ್ದಾರೆ, ತೆಳ್ಳಿಗಿದ್ದಾರೆ, ದಪ್ಪ ಆಗೋಗಿ ಆಸೆ ಬಿಡುತ್ತಾರೆ, ಅವರಿಗೆ ಕೊಟ್ಟು ಕಳಿಸ್ತಾ ಇದ್ದೀನಿ ನಾನು. ಇದು ನೋಡಿಕೊಂಡು ನೀವು ಅಮಲ್ ಮಾಡಿಕೊಂಡ್ರೆ ಒಂದು ತಿಂಗಳಿನಲ್ಲಿ ದಪ್ಪ ಆಗಿಬಿಡ್ತೀರ ಅಣ್ಣ ತಮ್ಮಂದರೆ. ಅದಕ್ಕೇನು ಮಾಡಬೇಕು, ಡೈಲಿ ಒಂದು 10 ದ್ರಾಕ್ಷಿ ಒಣಗಿದು, ಅದಕ್ಕೆ ಕಿಶ್ಮಿಶ್ ಅಂತಾರೆ, ಅದು ನೀರಿನಲ್ಲಿ ಹಾಕಿಡಬೇಕು. 2 ಅಂಜೀರ, 10 ದ್ರಾಕ್ಷಿ, ಅರ್ಧ ಚಮಚ ಕರ್ಜೀರಿಗೆ, ಅರ್ಧ ಚಮಚ ಮೆಂತೆ, ಆಮೇಲೆ ಒಂದು 2 ಅಕ್ರೋಟು, 1 ಚಮಚ ಎಳ್ಳು, ಕರೆದಾಗಲಿ ಬಿಳಿದಾಗಲಿ ಎಳ್ಳು, ಆಮೇಲೆ 2 ಖಜೂರ ಹಾಕಿ ನೀರಿನಲ್ಲಿ ಇಟ್ಟು ಬೆಳಿಗ್ಗೆ ತಿಂದು ಆದಮೇಲೆ ಒಂದು 4 ಲವಂಗ ಹಾಕಿ 1 ಗಿಲಾಸ್ ನೀರು ಬಿಸಿ ಮಾಡಿ ಕುಡಿಬೇಕು. ಕುಡಿದು ಒಂದು ಅರ್ಧ ಗಂಟೆ ಏನು ತಿನ್ನಬಾರ್ದು. ಅರ್ಧ ಗಂಟೆ ಆಗಿದ ಮೇಲೆ ಮನೆಯಲ್ಲಿ ಮಾಡಿ ತಿನ್ನಿ, ರೋಡ್ನಲ್ಲಿ ಮಾಡೋ ತಿನ್ನಬಾರ್ದು, ಅದು ಮಾಡಿಕೊಳ್ಳಿ. ಆಮೇಲೆ ಅಣ್ಣ ತಮ್ಮಂದರೆ, ವಾರಾಗೆ ಒಂದು ಸಲ ಕಂಪ್ಲೀಟ್ ಮೈಗೆ ತಿಕ್ಕಬೇಕು. ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಕ್ಯಾಸ್ಟ್ ಆಯಿಲು ಅದೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮೈಗೆ ಮಸಾಜ್ ಮಾಡಬೇಕು. ವಾರಾಗೆ ಒಂದು ಸಲ ಕಂಪ್ಲೀಟ್ ಮೈಗೆ ತಿಕ್ಕಬೇಕು. ಆಯ್ತಲ್ಲ. ಡೈಲಿ ಕೈ ಕಾಲು ಮಸಾಜ್ ಮಾಡಬೇಕು. 2 ಕೈ 2 ಕಾಲು ಚೆನ್ನಾಗಿ ಹಿಂಗೆಲ್ಲ ಎಳಿಬೇಕು. ಬೆರಳೆಲ್ಲ ಬೆರಳು ಎಳಿಬೇಕು. ಕೈದು ಕಾಲ್ದು ಎಲ್ಲ ಡೈಲಿ 2 ಕೈ 2 ಕಾಲು ಮಾಡ್ಕೊಳ್ಬೇಕು. ವಾರಾಗೆ ಒಂದು ಸಲ ಕಂಪ್ಲೀಟ್ ಮೈಗೆ ಮಾಡ್ಕೊಳ್ಬೇಕು ಮಸಾಜು. ಮಾಡಿಕೊಂಡ್ರೆ ಯಾವುದು ರೋಗ ಹಿಡಿಯೋದಿಲ್ಲ ಅಣ್ಣ ತಮ್ಮಂದರೆ. ನಿಮ್ಮ ಮನೆ ಅಕ್ಕಪಕ್ಕ ಒಂದು ಸೊಪ್ಪು ಇರ್ತಿದೆ, ಇದಕ್ಕೆ ಪುನರ್ನವ ಅಂತ ಹೇಳ್ತೀವಿ ನಾವು. ಠಿಕ್ರಿಗೆ ಭಾಜಿ, ಠಿಕ್ರಿಗೆ ಭಾಜಿ ಅಂದರೆ ಪುನರ್ನವ. ಈ ಸೊಪ್ಪು ಡೈಲಿ ತಿಂತಾ ಇರಿ. ಸಾರು ಮಾಡಿ ತಿನ್ನಿ, ಇದು ಪಲ್ಯ ಮಾಡಿ ತಿನ್ನಿ, ಆಮೇಲೆ ಇದರದ್ದು ಸೂಪ್ ಮಾಡಿ ಕುಡೀರಿ, ಇದರದ್ದು ಕಷಾಯ ಮಾಡಿ. ಇದ್ರ ಜೊತೆನಲ್ಲಿ ಇನ್ನೊಂದು ಬರ್ತಿದೆ ಟೂನಿ ಅಂತ ನೋಡಿ, ನಿಮ್ಮ ಮನೆ ಅಕ್ಕಪಕ್ಕನೇ ಸಿಕ್ಕುತ್ತೆ. ಇದು ಟೂನಿ ಅಂತ. ಇದು 2 ಹಾಕಿ ಮಾಡಿ ತಿನ್ನಿ ಡೈಲಿ, ನಿಮಗೆ ಯಾವುದು ರೋಗ ಹಿಡಿಯೋದಿಲ್ಲ ಅಣ್ಣ ತಮ್ಮಂದರೆ. ಆಮೇಲೆ ಇನ್ನೊಂದು ತೋರಿಸ್ತೀನಿ. ಘನೇರಿ ಮತ್ತು ಲಂಟನ್, ಇದಕ್ಕೆ ಘನೇರಿ ಮತ್ತು ಲಂಟನ್ ಅಂತಾರೆ. ನಿಮ್ಮ ಮನೆ ಅಕ್ಕಪಕ್ಕನೇ ಇರ್ತಿದೆ. ಇದು ಹೂ ಎಲೆ, ಇದರದ್ದು ಸ್ವಲ್ಪ ಕಷಾಯ ಮಾಡಿ ಕುಡಿತಾ ಇದ್ರೆ ಆವಾಗ ನಿಮಗೆ ಯಾವತ್ತೂ ಕ್ಯಾನ್ಸರ್ ಬರೋದಿಲ್ಲ. ಚಳಿ, ಜ್ವರ, ಕೆಮ್ಮು, ಕಫ ಯಾವುದು ಬರೋದಿಲ್ಲ. ಸರಿ, ಒಳಗಡೆ ಗಾಯ ಇದ್ರೇನು ಗುಣ ಆಗ್ಬಿಡ್ತೈತೆ, ಆಚೆ ಗಾಯ ಇದ್ರೇನು ಗುಣ ಆಗ್ಬಿಡ್ತೈತೆ. ಆಮೇಲೆ ಕ್ಯಾನ್ಸರ್ ಯಾವ ಕಾರಣಕ್ಕೆ ಬರೋದಿಲ್ಲ. ಇದು ಆವಾಗ ಚಾ ಮಾಡಿ, ಬೆಲ್ಲ ಹಾಕಿ ಚಾ ಮಾಡಿ ಸ್ವಲ್ಪ ಕುಡಿಬೇಕು. ವಾರಾಗೆ 1 ಸಲ 2 ಸಲ ಕುಡೀರಿ. ಎಲ್ಲ ರೋಗ ಅಂತ ರಕ್ಷಣೆ ಆಗಿರ್ತೀರ. ಇದು ನಿಮ್ಮ ಮನೆ ಅಕ್ಕಪಕ್ಕನೇ ಇರ್ತಿದೆ. ಆಮೇಲೆ ಇದು ತಲೆ ನೋವು ಇದೆ ನೋಡಿ, ಈ ಎಲೆ ತಗೊಂಡು ಚೆನ್ನಾಗಿ ಮುಗಿಸ್ಬೇಕು, ಇದು ಸುಂಗಬೇಕು. ಈಗ ಮಾಡ್ತಾ ಇದ್ರೆ ತಲೆನೋವು ಹೋಗ್ಬಿಡ್ತೈತೆ. ಆಮೇಲೆ ಇದೆಲ್ಲ ಒಣಗಿಸ್ಬಿಟ್ಟು ಇಟ್ಕೊಂಡು ಸ್ವಲ್ಪ ಹೊಗೆ ಹಾಕ್ತಾ ಇದ್ರೆ ಸೊಳ್ಳೆ ಓಡ್ಬಿಡ್ತಿತ್ತು, ಸೊಳ್ಳೆ ಬರೋದಿಲ್ಲ. ಆಮೇಲೆ ಗಾಯ ಇದ್ರೆ ಸ್ವಲ್ಪ ಅರಿಶಿನ ಹಾಕಿ ಇದು ಕಟ್ಬಿಟ್ರೆ ಗಾಯ 1-2-3 ದಿವಸನಲ್ಲಿ ಗುಣ ಆಗ್ಬಿಡ್ತಿದೆ. ಆಮೇಲೆ ಮನೆ ಮುಂದೆ ನೀರೆಲ್ಲ ಹಾಳಾಗ್ಬಿಟ್ಟಿದೆ, ವಾಸನೆ ಬಂದ್ಬಿಟ್ಟಿದೆ, ಹುಳ ಬಿಟ್ಬಿಟ್ಟಿದೆ. ಒಂದು ಅರ್ಧ kg ಮಸಾಲ ಮಾಡಿ ಆ ನೀರಿನಲ್ಲಿ ಹಾಕ್ಬಿಡಿ, ಎಲ್ಲ ವಾಸನೆ ಹೋಗ್ಬಿಡ್ತಿದೆ, ಇಂಥದ್ದು 100 ಲಾಭ ಇದ್ದಲ್ಲಿ 100 ಲಾಭ ಇದೆ ಅಣ್ಣ ತಮ್ಮಂದ್ರೆ. ಆಮೇಲೆ ಯಾರಿಗನ್ನ ಕ್ಯಾನ್ಸರ್ ಇದ್ರೆ ನೋಡಿ, ಇದಕ್ಕೆ ಸನ್ಫ್ಲವರ್ ಅಂತ ಹೇಳ್ತೀವಿ ನಾವು. ಕ್ಯಾನ್ಸರ್, ನಿಮ್ಮ ಕ್ಯಾನ್ಸರ್ಗೆ ಕಿತ್ಕೊಂಡು ಹೋಗ್ಬಿಡ್ತಿದೆ. ಇದಕ್ಕೆ
ಕಂಚಿನಾಡು ಅಂತೀವಿ. ಹೊಟ್ಟೆನಲ್ಲಿ ಎಲ್ಲ ಗಡ್ಡೆ ಇದೆ. ಡಾಕ್ಟರ್ ಆಪರೇಷನ್ ಮಾಡಬೇಕಂತ ಹೇಳಿದ್ದಾನೆ. ಹೊಟ್ಟೆನಲ್ಲಿ ಎಲ್ಲ ಗಡ್ಡೆ ಇದೆ. ಆ ಚರ್ಬಿ ಗಡ್ಡೆ, ಮೈನಲ್ಲಿ ಎಲ್ಲ ಚರ್ಬಿ ಗಡ್ಡೆ ಇದೆ. ಇದು ಛಾಲ್ ಅಂದ್ರೆ ಛಾಲ್ಗೆ ಏನು ಹೇಳ್ತಾರೆ? ಚಕ್ಕೆ. ಇದರದು ಚಕ್ಕೆ, ಎಲೆ, ಹೂ, ಕೈನೂ ಬರ್ತಿದೆ. ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡು ಒಂದೊಂದು ಚಮಚ ಚಾ ಮಾಡಿ ಕುಡಿತಾ ಇದ್ರೆ, ಸ್ವಲ್ಪ ಬೆಲ್ಲ ಹಾಕಿ, ಎಂಥ ಗಡ್ಡೆ ಇದ್ರೇನು ಬಿಡ್ತಿದ್ದೆ. ಇನ್ಶಾಲ್ಲ ಇದಕ್ಕೆ ಕಂಚಿನಾಡು ಅಂತ ಹೇಳ್ತೀವಿ. ಇದು ಕುಡಿತಾ ಇದ್ರೆ ಹಾರ್ಟ್ ಅಟ್ಯಾಕು ಬರೋದಿಲ್ಲ ಮನುಷ್ಯನಿಗೆ. ವಾರಾಗೆ 2-3 ಸಲ ಕುಡೀರಿ ಚಾ ಮಾಡಿ. ಅಣ್ಣ ತಮ್ಮಂದ್ರೆ, ಇನ್ನೂ ತಿಳುವಳಿಕೆ ಮಾಡ್ಕೊಳ್ಬೇಕಂದ್ರೆ ಸಾಯಂಕಾಲ 7:30 ಗಂಟೆಯಿಂದ 9:30 ಗಂಟೆವರೆಗೂ 3 ನಿಮಿಷ ಸಮಯ ಇರ್ತಿದೆ. ತಿಳುವಳಿಕೆ ಮಾಡ್ಕೊಳ್ಬೋದು. ರಿಕಾರ್ಡಿಂಗ್ನಿಂದ ಫೋನ್ ಮಾಡಿ ಅಣ್ಣ ತಮ್ಮಂದ್ರೆ. ಆಮೇಲೆ ಇದು ಕಣ್ಣಲ್ಲಿ ಹಾಕೋದು. ಪವರ್ ಗಿಲಾಸ್ ಹೋಗ್ಬಿಡ್ತಿದೆ. ಒಂದು ದಿವಸ ಕಣ್ಣಲ್ಲಿ ಹಾಕ್ಕೊಳ್ಳಿ. ಒಂದು ದಿವಸ ನೋಣಿ ಸ್ವರ ಸ್ವಲ್ಪ ಸೆಂಟ್ರನ್ನಿಂದ ಕಟ್ ಮಾಡಿ ಕಣ್ಣಿಗೆ ಹಾಕಿ ಕಟ್ಕೊಳ್ಳಿ. ಒಂದು ದಿವಸ ನೋಣಿ ಸ್ವರ ಕಟ್ಕೊಳ್ಬೇಕು. ಒಂದು ದಿವಸ ಇದು ಕಣ್ಣು ಔಷಧಿ ಕಣ್ಣಿಗೆ ಹಾಕಬೇಕು. ಪವರ್ ಗಿಲಾಸ್ ಹೋಗ್ಬಿಡ್ತಿದೆ, ಬೆಳಕು ಹೆಚ್ಚಾಗ್ಬಿಡ್ತಿದೆ. ಇದು ನಮ್ಮ ಹತ್ರ ಕೇಳಿ ತಗೊಂಡೋಗಿ ಕಣ್ಣು ಔಷಧಿ ಕೊಡಿ ಅಂತ ಅಣ್ಣ ತಮ್ಮಂದ್ರೆ. ಆಮೇಲೆ ಇದು ತಬ್ರೂಕಿ ಆಜಮ್. ಇದು 2 ಡ್ರಾಪ್ ಬೈಗೆ ಹಾಕ್ಕೊಳ್ಬೇಕು, ಇಲ್ಲ ನೀರಿನಲ್ಲಿ ಹಾಕಿ ಕುಡಿಬೇಕು. 2 ಡ್ರಾಪ್ ಕುಡಿಬಿಟ್ರೆ, ಇವತ್ತು ಕುಡಿಬಿಟ್ರೆ ನಾಳೆ ಇಷ್ಟೊತ್ತವರೆಗೂ ಆಚೆದು ಯಾವುದು ರೋಗ ಹಿಡಿಯೋದಿಲ್ಲ, ವೈರ್ಲೆಸ್ಸು ಯಾವುದು ಹಿಡಿಯೋದಿಲ್ಲ. ಒಳಗಡೆ ಇನ್ಫೆಕ್ಷನ್ ಇದ್ರೆ, ಹಾರ್ಟ್ ಇನ್ಫೆಕ್ಷನ್ನು, ರಕ್ತ ಇನ್ಫೆಕ್ಷನ್ನು, ಹೊಟ್ಟೆ ಇನ್ಫೆಕ್ಷನ್ ಇದ್ರೆ ಎಲ್ಲ ಹೋಗುತ್ತೆ ಇದರಲ್ಲಿ. ಮಕ್ಕಳಿಗೆ 1 ಡ್ರಾಪು, ಹಾಲು ಕುಡಿಯೋ ಮಗುಗೆ 1 ಡ್ರಾಪ್ ಆಗಿಬಿಟ್ರೆ, ಇವತ್ತು ಆಗಿಬಿಟ್ರೆ ನಾಳೆ ಇಷ್ಟೊತ್ತವರೆಗೂ ಆ ಮಗುಗೆ ಯಾವುದು ರೋಗ ಬರೋದಿಲ್ಲ. ಅಂಥ ಔಷಧಿ ಇದು. ಇದಕ್ಕೆ ತಬ್ರೂಕಿ ಆಜಮ್ ಅಂತ ಹೇಳ್ತಾರೆ. ಆಮೇಲೆ ಕಷಾಯ, ಕರ್ಜೀರಿಗೆ ಕಷಾಯ, ಎಲ್ಲ ರೋಗಾಗೆ ಸಫಾಯ. ಇಂಥದ್ದು 100 ಗಿಡಮೂಲಿಕೆ ಹಾಕಿ ಮಾಡೋದು ನಾನು. ಕರ್ಜೀರಿಗೆ ಕಷಾಯ. ನಾನು ಹಕೀಮ್ ಉಬೇದುಲ್ಲಾ, ಯೋಗ ಗುರ. ಇದು ಡೈಲಿ ಸಾಯಂಕಾಲ ಬೆಳಿಗ್ಗೆ ರಾತ್ರಿ 2 ಸಲ ಕುಡಿತಾ ಇದ್ರೆ ನಿಮಗೆ ಒಳಗಡೆದು ರೋಗ ಎಲ್ಲ ಬುಡಾನಿಂದ ಗುಣ ಆಗ್ಬಿಡ್ತಿದೆ. ಹೊಸ ರೋಗ ಇದ್ರೆ 1 ತಿಂಗಳಿನಲ್ಲಿ 5 ಬಾಟ್ಲಿನಲ್ಲಿ ಗುಣ ಆಗ್ಬಿಡ್ತಿದೆ. ಹಳೆ ರೋಗ ಇದ್ರೆ 5 ವರ್ಷ 10 ವರ್ಷ ಅದು 4 ತಿಂಗಳು ಕುಡಿಬೇಕು, 5 ಬಾಟ್ಲು. ಎಲ್ಲ ರೋಗ ಬುಡಾನಿಂದ ಗುಣ ಆಗುತ್ತೆ ಅಣ್ಣ ತಮ್ಮಂದ್ರೆ. ಆಮೇಲೆ ಇದು ಜಾಸ್ತಿ ರೋಗ ಇದ್ರೆ ಮನುಷ್ಯನಿಗೆ, ಜಾಸ್ತಿ ಮೈನಲ್ಲಿ ರೋಗ ಇದ್ರೆ ಸಾಯಂಕಾಲ 6 ಗಂಟೆಗೆ ಊಟ ಮಾಡಬೇಕು. 6 ಗಂಟೆಗೆ ಊಟ ಮಾಡಿ ಇದು ಒಂದು ಅರ್ಧ ಗಿಲಾಸು ಹರಳೆಣ್ಣೆ ಹಾಕಿ 1 ಚಮಚ ಕುಡಿಬಿಟ್ರೆ ಬೆಳಿಗ್ಗೆ 8 ಗಂಟೆವರೆಗೂ ಏನು ತಿನ್ನಬಾರ್ದು. ಹೊಟ್ಟೆ ಹಸಿ ಆಗದ್ರೇನು ತಿನ್ನಬಾರ್ದು. ಯಾಕಂದರೆ ಆ ಹೊಟ್ಟೆ ಹಸಿನೇ ನಿಮ್ಮ ಒಳಗಡೆದು ರೋಗ ತಿನ್ಬಿಡೋದು. ಆಯ್ತಲ್ಲ? ಸರಿ, ರೋಗ ಹೋಗಿದ್ಮೇಲೆ ಒಳ್ಳೆ ಜನ ಇದ್ರೆ 7 ಗಂಟೆ ಒಳಗಡೆ ಊಟ ಮಾಡಿ. ರೋಗ ಇದ್ರೆ 6 ಗಂಟೆ ಒಳಗಡೆ ಊಟ ಮಾಡಿ. ನಿಮ್ಮೆಲ್ಲ ರೋಗ ಬುಡಾನಿಂದ ಗುಣ ಆಗಿಬಿಡ್ತಿದೆ. ಒಂದು ಡೈಲಿ ಬೇವಿನ ಸೊಪ್ಪು ಸ್ವಲ್ಪ ಹಾಕಿ, ಸ್ವಲ್ಪ ಬೆಲ್ಲ ಹಾಕಿ, ಸ್ವಲ್ಪ ಶುಂಠಿ ಅರಿಶಿನ ಹಾಕಿ ಚಾ ಮಾಡಿ ಕುಡಿಬೇಕು. ಬೇವಿನ ಸೊಪ್ಪು ಚಾ ಬೆಳಿಗ್ಗೆ ಒಂದು ಸ್ವಲ್ಪ, ರಾತ್ರಿ ಒಂದು ಸ್ವಲ್ಪ. ವಾರಾಗೆ 2-3 ಸಲ ಕುಡೀರಿ. ಅದು ಕುಡಿತಾ ಇದ್ರೆ ನಿಮ್ಮ ರಕ್ತ ಎಲ್ಲ ತೆಳ್ಳಿಗಿರ್ತೈತೆ, ಕ್ಲೀನ್ ಇರ್ತೈತೆ. ಗಜ್ಜಿ ರೋಗ, ಸುರೇಸಸ್ ರೋಗ ಇದು ಯಾವುದು ಬರೋದಿಲ್ಲ. ವಾರಾಗೆ 2-3 ಸಲ ಕುಡೀರಿ. ಬೇವಿನ ಸೊಪ್ಪು ಚಾ, ಬೆಲ್ಲ ಹಾಕಿ ಸ್ವಲ್ಪ ಕುಡಿಬೇಕು. ಆಮೇಲೆ ಈ ಕಷಾಯ ಕುಡಿತಾ ಇದ್ರೆ ನೀವೆಲ್ಲ ರೋಗ ಅಂತ ರಕ್ಷಣೆ ಆಗಿರ್ತೀರ. ಇದು ರೋಗ ಇರೋರು ಕುಡಿಬೋದು, ಆರೋಗ್ಯದಲ್ಲಿ ಇರೋರು ಕುಡಿಬೋದು. ಆರೋಗ್ಯ ಇರೋರು ಕುಡಿದ್ರೆ ನಿಮಗೆ ಯಾವುದು ರೋಗ ಬರೋದಿಲ್ಲ. ಎಲ್ಲ ರೋಗದಿಂದ ರಕ್ಷಣೆ ಆಗಿರ್ತೀರ. ಆರೋಗ್ಯ ಇರೋರು 2 ದಿವಸ ಕುಡಿಬೇಕು, 2 ದಿವಸ ಬಿಡಬೇಕು. 2 ದಿವಸ ಕುಡಿಬೇಕು, 2 ದಿವಸ ಬಿಡಬೇಕು. ಆರೋಗ್ಯ ಇರೋರು. ನಾನು 18 ವರ್ಷದಿಂದ ಕುಡಿತಾ ಇದ್ದೀನಿ. 18 ವರ್ಷದಿಂದ ಕುಡಿತಾ ಇದ್ದೀನಿ. ಈ ಕುಡಿಯೋ ಮೊದಲು 60 ವರ್ಷನಲ್ಲಿ
100 ವರ್ಷ ಮುತ್ಕ ಆಗಿದೆ. ಈಗ 85 ವರ್ಷಕ್ಕೆ ತಿರ್ಗಾ ಹೆಂಗ ಮಾಡಿದ ದೇವನು. ಆ ರೀತಿ ಇದು ಹೆಂಗ್ ಮಾಡೋ ಟ್ಯಾನಿಕ್ ಇದು. ಕರ್ಜೀರಿಗೆ ಕಷಾಯ, ಎಲ್ಲ ರೋಗ ಸಪಾಯ. ಇದು ಶಿವಮೊಗ್ಗ ಅಂತ ತರಿಸ್ಕೊಡಿ. 9343560908 ಇದೇ ಫೋನ್ನಿಂದ ತರಿಸ್ಕೊಳ್ಳಿ. 9880345330 ಇದರಲ್ಲಿ ತಿಳುವಳಿಕೆ ಮಾಡ್ಕೊಳ್ಳಿ. ಸರಿ, ನನಗೆ ಸಿಗ್ಬೇಕಂದ್ರೆ 1 ತಾರೀಕಿನಿಂದ 20 ತಾರೀಕುವರೆಗೂ ಕರ್ನಾಟಕ ಶಿವಮೊಗ್ಗ ಆರ್ಎಂಎಲ್ ನಗರ್ ಮಸ್ಜಿದ್ ಫುರ್ಖಾನ್ ಮುಂದೆ ಬಂದು ತಿಳುವಳಿಕೆ ಮಾಡಿಕೊಂಡು ಮಾತಾಡಿಕೊಂಡು ತಗೊಂಡೋಗಿ ಇನ್ಶಾಲ್ಲ. ಇದಕ್ಕೆ ಶೇರ್ ಮಾಡಿ. ಇದಕ್ಕೆ ಎಷ್ಟು ಶೇರ್ ಮಾಡ್ತೀರಾ ಆ ಸರ್ವಶಕ್ತಿ ಪ್ರಭು ಕರುಣೆಯಲ್ಲಿ ಇರ್ತೀರಾ. ಸಲಾಮ್ ಅಲೈಕುಂ ವರಹಮತುಲ್ಲಾಹಿ ಬರ್ಕಾತುಹು.